ಭಾವಗಳ ಬೀಸಣಿಗೆ ಬೀಸೋ ಮಾಯಾವೆ ನೀನು. ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ರಾ? ಕೆಲವೊಂದು ಪ್ರೋಗ್ರಾಮ್ಸ್, ಆಮೇಲೆ ಕಾಲೇಜಲ್ಲಿ ಮ್ಯೂಸಿಕ್ ಲೀಗ್ ಹಾಗೆಲ್ಲ ಇದ್ದರೆ ಸೇರ್ತೇನೆ, ಕಾಂಪಿಟೇಷನ್ಸ್. ನಾನು ಆಕಾಶದಲ್ಲಿ ನೀ ದೀಪವಾದೆ. ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದರು ನನ್ನನ್ನು. ಅದೇ ಸೇರಿಸ್ಲಿಕ್ಕೆ ಅಮ್ಮನೇ ಮೇನ್ ಕಾರಣ. ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಅವರಷ್ಟೇ ಆದಷ್ಟು ಬೆಳೀಲಿಕ್ಕೆ ಬಿಟ್ಟಿದ್ದೇವೆ. ಒಳ್ಳೆಯ ಒಂದು ಪ್ರಜೆಯಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೆಳೀಲಿಕ್ಕೆ ಅದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಯಾಡಲಾಗಲಾಗ ಯಾಡಲಾಗಲಾಗ ರಂಗಲಾತ ಜೊತೆ ಯಾಡಲಾಗಲಾಗ. ಇವಳನ್ನು ನೋಡಿ ಎಲ್ಲ ಹಾಡ್ತಿದ್ಲು, ಆದರೂ ಕ್ಲಾಸಿಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಿದ್ಲು. ಇವಾಗ ಎಲ್ಲ ಅವಳು ಮಾಡ್ತಾಳೆ, ಹೇಳ್ಬೇಕು ಅಂತ ಏನಿಲ್ಲ. ಚಾಕಲಾಯವಾರು ಪಾಡಲಾಗಲಾಗ ಕೊಳಲಾನು ದೂತ ಬಂದ ಗೋಪಿಯ ಕಂದ. ಮಾವ ಕಂಸನ ಕೊಂದ ಭಾವ ಜನಯ್ಯ ಮುಕುಂದ. ಪ್ರಿಯ ವೀಕ್ಷಕರೇ ನಮಸ್ತೆ. ಸಂಗೀತ ಪ್ರತಿಭೆಗಳ ವಿಶೇಷ ಸಂದರ್ಶನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ಕಳೆದ ಎಪಿಸೋಡ್ನಲ್ಲಿ ಮಹೇಶ್ ಕೋಟೆ ಮತ್ತು ಸುವರ್ಣ ದಂಪತಿಯ ಪುತ್ರಿ, ಹಿರಿಯ ಪುತ್ರಿ ಸುಮಾ ಕೋಟೆ ಅವರ ಮನದ ಮಾತುಗಳನ್ನು ಕೇಳಿದಿರಿ. ಅವರ ಗಾಯನವನ್ನು ಕೂಡ ಕೇಳಿದ್ದೀರಿ. ಅವರ ತಂಗಿ ಸುಧಾ ಕೋಟೆ ಕೂಡ ಸಂಗೀತ ಪ್ರಪಂಚದಲ್ಲಿ ಉದಯೋನ್ಮುಖ ಗಾಯಕಿಯಾಗಿ ಈಗ ಬೆಳಗ್ತಾ ಇದ್ದಾರೆ. ಅವರೊಂದಿಗೆ ಕೂಡ ಮಾತುಕತೆಯನ್ನು ಆಡೋಣ, ಅದರ ಜೊತೆಗೆ ಅವರ ಹಾಡುಗಳನ್ನು ಕೂಡ ಕೇಳೋಣ. ಬನ್ನಿ, ನಮ್ಮೊಂದಿಗಿದ್ದಾರೆ ಸುಧಾ ಕೋಟೆ. ಸುಧಾ ನಮಸ್ತೆ. ನಮಸ್ತೆ. ಕಳೆದ ಎಪಿಸೋಡ್ನಲ್ಲಿ ಅಕ್ಕನ ಸುಮಾ ಕೋಟೆಯವರ ಹಾಡನ್ನು ಕೇಳಿದ್ದೀರಿ, ಅದೇ ರೀತಿ ಅವರ ಮನದ ಮಾತುಗಳನ್ನು ಕೂಡ ಆಲಿಸಿದ್ದೇವೆ. ನಿಮಗೆ ಅಂದರೆ ನೀವು ಎಲ್ಲಿ ಸ್ಟಡಿ ಮಾಡ್ತಾ ಇದ್ರಿ ಈಗ? ನಾನು ಮಂಗಳೂರಿನ ಅಲೋಷಿಯಸ್ ಕಾಲೇಜಲ್ಲಿ ಓದ್ತಾ ಇದ್ದೇನೆ, ಫೈನಲ್ ಇಯರ್ BSc. ಓಕೆ. ಬಾಲ್ಯದಿಂದ ಎಲ್ಲಿ ಶಿಕ್ಷಣ ಎಲ್ಲ ಆಯಿತು? ಬಾಲ್ಯದಲ್ಲಿ ಫಸ್ಟು LKG UKG ಇಂದ ಫಸ್ಟ್ ಸ್ಟ್ಯಾಂಡರ್ಡ್ವರೆಗೆ KSG ಪಂಚ. ಆಮೇಲೆ ಸ್ಕೂಲಿಂಗೆಲ್ಲ ಕಡಬ ಸೈಂಟ್ ಆನ್ಸಲ್ಲಿ ಮಾಡಿದೆ. ಆಮೇಲೆ PUC ಅಂಬಿಕಾ ವಿದ್ಯಾಲಯ ಪುತ್ತೂರು. ಹಾಗೆ ಈಗ ಫೈನಲ್ ಇಯರ್ ಡಿಗ್ರಿ ಅಲೋಷಿಯಸ್. ಓಕೆ. ನಿಮಗೆ ಹೇಗೆ ಈ ಸಂಗೀತದ ಆಸಕ್ತಿ ಬಾಲ್ಯದಲ್ಲೇ ಇತ್ತಾ? ನನಗೆ ಅದೇ ಅಕ್ಕ ಹಾಡ್ತಾ ಇದ್ಲು, ಹಾಗೆ ನನಗೆ ಆಮೇಲೆ ಇಂಟ್ರೆಸ್ಟ್ ಬಂತು. ಆಮೇಲೆ 5th ಸ್ಟ್ಯಾಂಡರ್ಡಿಂದ ನಾನು ಅದೇ ಅಮ್ಮ ಶಾಸ್ತ್ರೀಯ ಸಂಗೀತಕ್ಕೆ ಸೇರಿಸಿದ್ರು. ಇಲ್ಲಿ ಶ್ರೀಮತಿ ರೇಖಾ ರೇವತಿ ಹೊನ್ನಾಳಿ ಪಂಜಾಯ್ ಇವರಲ್ಲಿ ಕಲಿತೆ. ಜೂನಿಯರ್ ಗ್ರೇಡ್ ಆಗಿತ್ತು. ಸುಗಮ ಸಂಗೀತ ಡಾಕ್ಟರ್ ಕಿರಣ್ ಕುಮಾರ್ ಗಾನಸಿರಿ ಪುತ್ತೂರು ಇವರೊಂದಿಗೆ ಕಲಿತೆ. ಹಾಗೆ ಪ್ರಸ್ತುತ ಮಂಗಳೂರಲ್ಲಿ ಯತಿರಾಜ್ ಎಂ ಅವರೊಂದಿಗೆ ಅಭ್ಯಾಸ ಮಾಡ್ತಾ ಇದ್ದೇನೆ ಶಾಸ್ತ್ರೀಯ ಸಂಗೀತ. ಎಸ್. ಇದೀಗ ಸುಧಾ ಕೋಟೆ ಅವರ ಒಂದು ಹಾಡನ್ನು ಕೇಳೋಣ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವೆ ನೀನು. ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ. ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಕಾಲಿಯಾದೆ. ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು. ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಸೋಕಿ ನಿನ್ನ ಮೌನ ತಂಗಾಳೀನು ಹಾಡಾಗಿದೆ. ಇನ್ನೂನು ಹೇಳೋದಿದೆ ನನಗೆ, ಇನ್ನೂನು ಕೇಳೋದಿದೆ. ಅಕ್ಕನ ಜೊತೆ ನೀವು ಕೂಡ ಕಾರ್ಯಕ್ರಮಕ್ಕೆಲ್ಲ ಹೋಗ್ತಾ ಇದ್ರಾ? ಕೆಲವೊಂದು ಪ್ರೋಗ್ರಾಮ್ಸ್, ಆಮೇಲೆ ಕಾಲೇಜಲ್ಲಿ ಮ್ಯೂಸಿಕ್ ಲೀಗ್ ಹಾಗೆಲ್ಲ ಇದ್ದರೆ ಸೇರ್ತೇನೆ, ಕಾಂಪಿಟೇಷನ್ಸ್. ಹೋಗಿ. ಅಪ್ಪ ಅಮ್ಮ ಮನೆಯಲ್ಲಿ ಎಲ್ಲ ಹೇಗೆ ಸಪೋರ್ಟ್ ಮಾಡ್ತಾರೆ ಅಕ್ಕ ಎಲ್ಲ? ಅಪ್ಪ ಅಮ್ಮ ತುಂಬ ಸಪೋರ್ಟ್ ಮಾಡಿದರು ನನ್ನನ್ನು. ಅದೇ ಸೇರಿಸ್ಲಿಕ್ಕೆ ಅಮ್ಮನೇ ಮೇನ್ ಕಾರಣ ಅಕ್ಕನಾಗೆ. ಅಕ್ಕ ಕೂಡ ನನಗೆ ಸಂಗೀತದಲ್ಲಿ ಕೆಲವು ನನ್ನ ತಾಳ ಆಗಿರ್ಬೋದು, ಶ್ರುತಿ ಅದರಲ್ಲಿ ಎಲ್ಲ ತುಂಬ ತಿದ್ದಿ ಹೇಳ್ತಾಳೆ. ಆಮೇಲೆ ಕವರ್ ಸಾಂಗ್ಸ್ ಆಗಿ ಈಗ ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾನೆ, ರೀಲ್ಸ್ ಮಾಡಿ. ಸುಧಾ ಕೋಟೆ 127 ಹಾಕಿದರೆ ಸಿಗ್ತದೆ. ನಿಮಗೆ ನಿಮ್ಮ ಮನೆತನಕ್ಕೆ ಒಂದು ಹಿನ್ನೆಲೆ ಇದೆ, ಏನು ಗಾಯನದ ಹಿನ್ನೆಲೆ ಇದೆ. ಹಾಗಾಗಿ ಅವರೆಲ್ಲರೂ ಕೂಡ ಶಶಿಧರ ಕೋಟೆ ಅಂತ ಖ್ಯಾತ ಗಾಯಕರಿಂದ ಹಿಡಿದು ಎಲ್ಲರೂ ಕೂಡ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ? ಮಾಡ್ತಾ ಇದ್ದಾರೆ, ದೊಡ್ಡಪ್ಪ ಆಗಿರ್ಬೋದು ಎಲ್ಲ. ಎಸ್. ಇದರ ಜೊತೆಗೆ ಇನ್ನಷ್ಟು ಹಾಡನ್ನು ನಾವು ಸುಧಾ ಕೋಟೆ ಅವರಿಂದ ಕೇಳೋಣ.
ಯಾಡಲಾಗಲಾಗ ಯಾಡಲಾಗಲಾಗ ರಂಗಲಾತ ಜೊತೆ ಯಾಡಲಾಗಲಾಗ 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 ರಂಗಲಾತ ಜೊತೆ ಯಾಡಲಾಗಲಾಗ वासियों साथी कस्तुरीचा चाकलाया वार पाडलागलागा चांद वासतो दिसाच मावलाया लागला आस लागली मनात कालवाया लागला याडलागलाग याडलागलागा रंगलात जत्ते याडलागलागा वासियों साथी कस्तुरीचा ಚಾಕಲಾಯ ವಾರ ಪಾಡಲಾಗಲಾಗ. ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಇವತ್ತು ನಮ್ಮ ನಾಡನ್ನು ಬೆಳಗಿಸ್ತಾ ಇರುವಂಥ ಸಂಗೀತ ಕ್ಷೇತ್ರದಲ್ಲಿ ಬೆಳಗಿಸ್ತಾ ಇರುವಂತಹ ಸಹೋದರಿಯರ ಮಾತುಗಳನ್ನು ಅವರ ಗಾಯನವನ್ನೆಲ್ಲ ಕೇಳಿದ್ದೇವೆ. ಇದಕ್ಕೆ ಪೂರ್ತಿ ಅವರಿಗೆ ಬೆಂಬಲವಾಗಿ ನಿಂತಿರುವುದು ಅವರ ತಂದೆ ಮತ್ತು ತಾಯಿ ಮಹೇಶ್ ಕೋಟೆ ಮತ್ತು ಸುವರ್ಣ ದಂಪತಿ ನಮ್ಮೊಂದಿಗಿದ್ದಾರೆ. ಇಬ್ಬರಿಗೂ ಕೂಡ ನಮಸ್ತೆ. ನಮಸ್ತೆ. ಬಹುಶಃ ಒಳ್ಳೆ ನಿಮ್ಮ ಕುಟುಂಬಕ್ಕೆ ನಾನು ಆರಂಭದಲ್ಲಿ ಉಲ್ಲೇಖ ಮಾಡಿದ್ದೆ, ಎರಡು ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರಿದೆ, ಒಂದು ಚೆಸ್ ಮತ್ತೊಂದು ಸಂಗೀತ. ಸಂಗೀತ ಕ್ಷೇತ್ರದಲ್ಲಿ ನಿಮ್ಮ ಇಬ್ಬರು ಪುತ್ರಿಯರು ಕೂಡ ಬೆಳಗ್ತಾ ಇದ್ದಾರೆ. ಏನನ್ನಿಸ್ತದೆ? ತುಂಬ ಸಂತೋಷ ಆಗ್ತದೆ. ನಿಮ್ಮಂಥವರ ಸಪೋರ್ಟು ನಮಗೆ ತುಂಬ ಅಗತ್ಯವೂ ಇದೆ. ಅಭಿನಯಿಸ್ತೇನೆ. ಓಕೆ. ಏನು ಇಬ್ಬರು ಕೂಡ ಅವರು ಬಾಲ್ಯದಿಂದಲೂ ಕೂಡ ಈ ಒಂದು ಕ್ಷೇತ್ರಕ್ಕೆ ಅಮ್ಮನ ಸಪೋರ್ಟ್ ಅಂತ ಹೇಳಿದ್ರು, ಅಮ್ಮನ ಆಸಕ್ತಿಯಿಂದ ಅಂತ ಅಲ್ವಾ? ಹೇಗೆ ಅವರ ಗಾಯನವನ್ನು ತಾವು ಕೂಡ ಕೇಳಿದ್ದೀರಿ, ಅವರನ್ನು ಕರ್ಕೊಂಡು ಹೋಗ್ತಾ ಇದ್ದೀರಿ. ಅವರ ಗಾಯನದ ಬಗ್ಗೆ ಹೇಳುವುದಾದರೆ? ಅವರ ಗಾಯನದ ಬಗ್ಗೆ ಆಗಲಿ, ಅವರ ಜೀವನ ವ್ಯಕ್ತಿತ್ವದ ಬಗ್ಗೆ ಹೇಳುವುದಾದ್ರೆ, ನಾವು ಯಾವುದೇ ಒಂದು ನಿರೀಕ್ಷೆ ಇಟ್ಟುಕೊಳ್ಳಿಲ್ಲ. ಮಕ್ಕಳ ಬಗ್ಗೆ ನಾನು ನನ್ನ ವೈಯಕ್ತಿಕ ನಡೆದರೆ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳಿಲ್ಲ. ಯಾವುದೇ ರೀತಿಯ ನಿರೀಕ್ಷೆಗಳಿಲ್ಲದೆ ಅವರಷ್ಟೇ ಆದಷ್ಟು ಬೆಳೀಲಿಕ್ಕೆ ಬಿಟ್ಟಿದ್ದೇವೆ. ಒಳ್ಳೆಯ ಒಂದು ಪ್ರಜೆಯಾಗಿ ಒಳ್ಳೆಯ ವ್ಯಕ್ತಿತ್ವವನ್ನು ರೂಪಿಸಿಕೊಂಡು ಬೆಳೀಲಿಕ್ಕೆ ಅದನ್ನು ನಾವು ಗಮನಿಸ್ತಾ ಬಂದಿದ್ದೇವೆ. ಸಂತೋಷ ಆಗ್ತಾ ಇದೆ. ಅದೇ ಅವರ ಪ್ರಯತ್ನ, ದೇವರ ಆಶೀರ್ವಾದ, ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಇನ್ನು ಮುಂದಕ್ಕೂ ಇನ್ನಷ್ಟು ಅವಕಾಶಗಳು ಒದಗಿ ಬರಲಿ, ಅವರ ಸಾಧನೆ ಇನ್ನಷ್ಟು ಉತ್ತುಂಗ ಏರಲಿ ಅಂತ ನಾನು ಆಶಿಸ್ತೇನೆ. ಹಾಗೆ ಎಲ್ಲರ ಪ್ರೀತಿ ಪ್ರೋತ್ಸಾಹ ಸದಾ ಇರಲಿ, ದೇವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಅಂತ ನಾನು ನಮ್ಮ ಕೊಳಲಾನು ದೂತ ಬಂದ ಗೋಪಿಯ ಕಂದ, ಕೊಳಲಾನು ದೂತ ಬಂದ ಗೋಪಿಯ ಕಂದ, ಕೊಳಲಾನು ದೂದು ಬಲು ಚಂದ, ಕೊಳಲಾನು ದೂತ ಬಂದ ಗೋಪಿಯ ಕಂದ, ಕೊಳಲಾನು ದೂದು ಬಲು ಚಂದ, ಕೊಳಲಾನು ದೂತ ಬಂದ ಗೋಪಿಯ ಕಂದ. ಆ ವಸುದೇವನ ಕಂದ, ಆ ವಸುದೇವನ ಕಂದ, ದೇವಕಿ ಬಸರುಳು ಬಂದ, ಆ ವಸುದೇವನ ಕಂದ, ದೇವಕಿ ಬಸರುಳು ಬಂದ, ಮಾವ ಕಂಸನ ಕುಂದ, ಭಾವ ಜನಯ್ಯ ಮುಕುಂದ, ಕೊಳಲಾನು ದೂತ ಬಂದ ಗೋಪಿಯ ಕಂದ, ಕೊಳಲಾನು ದೂದು ಬಲು ಚಂದ, ಕೊಳಲಾನು ದೂತ ಬಂದ ಗೋಪಿಯ ಕಂದ. ಮೇರಾ ಕರ್ಮ ತೂ ಮೇರಾ ಧರ್ಮ ತೂ, तेरा सब कुछ मैं, मेरा सब कुछ तू. हर कर्म अपना करेंगे, हर कर्म अपना करेंगे, ऐ वतन तेरे लिए दिल दिया है, जान भी देंगे, ऐ वतन तेरे लिए दिल दिया है, जान भी देंगे, ऐ वतन तेरे लिए. तू मेरा कर्मा, तू मेरा धर्मा, तू मेरा अभिमान है, तू मेरा
तुझ पे दिल कुर्बान है, ऐ वतन महबूब मेरे, तुझ पे दिल कुर्बान है। हम जिएंगे या मरेंगे, ऐ वतन तेरे लिए, दिल दिया है जान भी देंगे, ऐ वतन तेरे लिए, दिल दिया है जान भी देंगे, ऐ वतन तेरे लिए, ऐ वतन तेरे लिए, ऐ वतन तेरे लिए। ಈ ಇಬ್ಬರು ಸಂಗೀತ ಪ್ರತಿಭೆಗಳಿಗೆ ಅವರ ಆಸಕ್ತಿಯನ್ನು ಮೂಡಿಸಿ ಬಹುಶಃ ಈ ಕ್ಷೇತ್ರದಲ್ಲಿ ಬೆಳಗುವಂತೆ ಮಾಡಿದವರು ಈಗಲೇ ಇಬ್ಬರು ಕೂಡ ಹೇಳಿದರು. ಸುವರ್ಣಕ್ಕ ನಮಸ್ತೆ. ಏನು ಹೇಳ್ತೀರಿ ಮಕ್ಕಳ ಬಗ್ಗೆ? ನಾವೇನು ಮಾಡಲಿಕ್ಕೆ ಏನಿಲ್ಲ, ಆದರೆ ಸಂಗೀತ ಕ್ಲಾಸಿಗೆ ಸೇರಿಸಿದ್ದೇವೆ ಅಂತ ಅಷ್ಟೇ. ಅವಳು ದೊಡ್ಡವಳು ಅದೇ ಹಾಡ್ತಿದ್ಲು, ಚಿಕ್ಕದಾಗಿರುವಾಗಲೇ ಹಾಡುವ ಆಸಕ್ತಿ ತುಂಬ ಇದು ತೋರಿಸುತ್ತಿದ್ಲು. ಅದಕ್ಕೋಸ್ಕರ ಕ್ಲಾಸಿಗೆ ಸೇರಿಸುವಂತಾಯಿತು, ಹಾಗೆ ಸೇರಿಸಿದ್ದು. ಫಸ್ಟಿಗೆ ಅಂದರೆ ಚಿಕ್ಕದಾಗಿರುವಾಗಲೇ ಹಾಡ್ತಿದ್ಲು, ಆದರೆ ಆವಾಗ ಇಲ್ಲಿ ಕ್ಲಾಸ್ ಏನು ಇರಲಿಲ್ಲ. ಮತ್ತು ಆಮೇಲೆ 4th ಇದು ರೇಖಾ ರೇವತಿ ಹೊನ್ನಾಡಿ ಅವರು ಕ್ಲಾಸ್ ಮಾಡ್ತಿದ್ರು, ಹಾಗೆ ಸೇರಿಸಿದ್ದು ಅಷ್ಟೇ. ಆಮೇಲೆ 10th ತನಕ ಅವಳಿಗೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಆಮೇಲೆ ಈಗ ಅವಳೇ ಮಾಡ್ತಾಳೆ, ನಾವೇನು ಹೇಳಬೇಕು ಅಂತೇನಿಲ್ಲ. ಅವಳು ಸಹ ಅಷ್ಟೇ, ಅವಳಿಗೂ ಚಿಕ್ಕದೇ ಇರುವಾಗ ಅಷ್ಟು ಇವಳನ್ನು ನೋಡಿ ಎಲ್ಲ ಹಾಡ್ತಿದ್ಲು, ಆದರೂ ಕ್ಲಾಸಿಗೆ ಹೋಗೋದಿಲ್ಲ ಅಂತ ಹಠ ಮಾಡ್ತಿದ್ಲು. ಇವಾಗ ಎಲ್ಲ ಅವಳು ಮಾಡ್ತಾಳೆ, ನಾವು ಹೇಳಬೇಕು ಅಂತೇನಿಲ್ಲ. ಓದ್ಲಿಕ್ಕೂ ಅಷ್ಟೇ, ನಾವು ಅದೇ ಇಷ್ಟೇ ಮಾರ್ಕ್ ತೆಗಿ ಅಷ್ಟೇ ಮಾರ್ಕ್ ತೆಗಿ, ಅದೇ ಮಾಡು ಇದೇ ಮಾಡು ಅಂತ ಹೇಳಲಿಲ್ಲ, ಮಾಡ್ತಾರೆ ಅವರಷ್ಟಕ್ಕೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಈ ಮನೆಯೇ ಒಂದು ಸಂಗೀತದ ಕೇಂದ್ರ. ಈ ದಂಪತಿಯ ಇಬ್ಬರು ಪುತ್ರಿಯರು ಕೂಡ ಈ ಒಂದು ಮನೆಯನ್ನು ಸಂಗೀತದಿಂದ ಬೆಳಗಿಸ್ತಾ ಇದ್ದಾರೆ, ನಮ್ಮ ಊರನ್ನು ಬೆಳಗಿಸ್ತಾ ಇದ್ದಾರೆ, ಜೊತೆಗೆ ನಮ್ಮ ಸಮಾಜವನ್ನು, ನಮ್ಮ ನಾಡನ್ನು ಕೂಡ, ಸಂಗೀತ ಕ್ಷೇತ್ರವನ್ನು ಕೂಡ ತಮ್ಮ ಉದಯೋನ್ಮುಖ ಪ್ರತಿಭೆಯಿಂದ, ಗಾಯನ ಪ್ರತಿಭೆಯಿಂದ ಬೆಳಗಿಸ್ತಾ ಇದ್ದಾರೆ. ಖಂಡಿತವಾಗಿಯೂ ಅವರ ಪ್ರತಿಭೆ ಇನ್ನಷ್ಟು ಬೆಳಗಲಿ. 2 ಎಪಿಸೋಡ್ಗಳಲ್ಲೂ ನಮ್ಮಲ್ಲಿ ತಮ್ಮ ಮನದ ಮಾತುಗಳನ್ನು ತೆರೆದಿಟ್ಟುವುದರ ಜೊತೆಗೆ ಸಂಗೀತವನ್ನು ನೀಡಿರುವಂಥ ಇಬ್ಬರು ಸಹೋದರಿಯರಿಗೆ ಧನ್ಯವಾದಗಳು. ಧನ್ಯವಾದ. ಓಕೆ, ಇದು ಈ ವಿಶೇಷ ಸಂದರ್ಶನದ ಒಂದು ವಿಶೇಷ ಎಪಿಸೋಡ್, 2ನೇ ಎಪಿಸೋಡ್. ಕ್ಯಾಮರಾ ಪರ್ಸನ್ ಅನಿಲ್ ಸಂಪಾ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಸುಳ್ಯದ ಜನತೆಗೆ ಇದೀಗ ಸುವರ್ಣ ಅವಕಾಶ. ಮಳೆಗಾಲದ ವಿಶೇಷ ಕೊಡುಗೆಗಳು ಇದೀಗ ಮೊಟ್ಟ ಮೊದಲ ಬಾರಿಗೆ ಸುಳ್ಯದಲ್ಲಿ. ಚೆನ್ನೈ ಶಾಪಿಂಗ್ ಬಜಾರ್, ಅತಿ ಕಡಿಮೆ ಬೆಲೆಗೆ ನಿಮ್ಮ ಇಷ್ಟದ ಬಟ್ಟೆ ಬರೆಗಳು ಒಂದೇ ಸೂರಿನಡಿಯಲ್ಲಿ ಲಭ್ಯ. ಮಕ್ಕಳ ಹಾಗೂ ಮಹಿಳೆಯರ, ಪುರುಷರ ಯಾವುದೇ ಬಟ್ಟೆ ಬರೆಗಳನ್ನು ಕೊಳ್ಳಿರಿ, ಕೇವಲ 180 ರೂಪಾಯಿ ಮತ್ತು 130 ರೂಪಾಯಿಗಳು ಮಾತ್ರ. ನಮ್ಮಲ್ಲಿ ಲಾಂಗ್ ಟಾಪ್ಗಳು, ವೆಸ್ಟರ್ನ್ ಟಾಪ್ಗಳು, ಟಿ ಶರ್ಟ್ಗಳು, ದುಪ್ಪಟ್ಟಗಳು, ಲೆಗಿನ್ಸ್ಗಳು, ಪಟಿಯಾಲ ಪ್ಯಾಂಟ್ಗಳು, ಬಲೂನ್ ಪ್ಯಾಂಟ್ಗಳು, ಟ್ರ್ಯಾಕ್ ಪ್ಯಾಂಟ್ಗಳು, ನೈಟ್ ಪ್ಯಾಂಟ್ಗಳು, 3/4ಗಳು, ಲಾಂಗ್ ಮಿಡಿಗಳು, ಶಾರ್ಟ್ ಮಿಡಿಗಳು, ಪೆಟ್ಟಿಕೋಟ್ಗಳು, ಮಕ್ಕಳ ಮತ್ತು ಮಹಿಳೆಯರ ನೈಟ್ ಪ್ಯಾಂಟ್ಗಳು, 3/4 ಬಾಕ್ಸರ್, ಸ್ಪೋರ್ಟ್ಸ್ ಬಟ್ಟೆಗಳು, ಬನಿಯನ್ಗಳು, ಟರ್ಕಿ ಟವೆಲ್ಗಳು ಹಾಗೂ ಮಕ್ಕಳ ಮತ್ತು ಮಹಿಳೆಯರ ಒಳ ಉಡುಪುಗಳು, ಇನ್ನೂ ಹಲವಾರು ಬಟ್ಟೆ ಬರೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಲಭ್ಯ. ಹಿಂದೆ ಭೇಟಿ ನೀಡಿರಿ. ಶಿವಕೃಪಾ ಕಲಾ ಮಂದಿರ, ಹಳೆ ಬಸ್ ನಿಲ್ದಾಣದ ಎದುರು, ಸುಳ್ಯ. ಗ್ರಾಹಕರ ಅನುಕೂಲತೆಗೋಸ್ಕರ ಭಾನುವಾರವೂ ತೆರೆದಿರುತ್ತದೆ. ಹಿಂದೆ ಭೇಟಿ ನೀಡಿ. ಚೆನ್ನೈ ಶಾಪಿಂಗ್ ಬಜಾರ್, ಶಿವಕೃಪಾ ಕಲಾ ಮಂದಿರ, ಪ್ರೈವೇಟ್ ಬಸ್ ಸ್ಟ್ಯಾಂಡ್, ಸುಳ್ಯ. ದೂರವಾಣಿ ಸಂಖ್ಯೆ 9108811065. ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019.
9946123801.